ಹಲೋ ಎವ್ರಿವನ್, ನಾನು ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂಥ ವಿಷಯ ಯೂರಿನರಿ ಇನ್ಫೆಕ್ಷನ್, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಮೂತ್ರಕೋಶದ ಸೋಂಕು. ಇನ್ಫೆಕ್ಷನ್ ಅಂದರೆ ಸೋಂಕು. ಓಕೆ. ಯೂರಿನರಿ ಸಿಸ್ಟಮ್ ಅಂದರೆ ಏನು, ಯಾವ್ದು ಇನ್ಕ್ಲೂಡ್ ಆಗುತ್ತೆ ಇಲ್ಲಿ? ಇದರಲ್ಲಿ ನೋಡಿ, ಎರಡು ಕಡೆ ಕಿಡ್ನಿ, ಆ ಕಿಡ್ನಿಯಿಂದ ಯುರೇಟರ್ ಅಂದರೆ ಮೂತ್ರನಾಳ, ಮೂತ್ರಪಿಂಡದಿಂದ ಮೂತ್ರನಾಳ ಬಂದು ಇದು ಬ್ಲ್ಯಾಡರ್ ಅಂದರೆ ಮೂತ್ರಕೋಶ. ಕೋಶ ಅಂದರೆ ಬ್ಲ್ಯಾಡರ್, ಮೂತ್ರಕೋಶ. ಸರ್ತಿ ಗಾಲ್ ಸ್ಟೋನ್ ಮಾತಾಡುವಾಗ ಪಿತ್ತಕೋಶ ಅಂತ ಹೇಳಿದ್ದೀನಿ, ಹಾಗೆ ಇಲ್ಲಿ ಮೂತ್ರಕೋಶ. ಇಂಗ್ಲೀಷಲ್ಲಿ ಹೇಳೋದಾದರೆ 2 kidneys, 2 ureters connecting it to the bladder, urinary bladder. ಈ ಬ್ಲ್ಯಾಡರ್ನಿಂದ ಉಚ್ಚೆ ಕಲೆಕ್ಷನ್, ಇಲ್ಲಿ ಪ್ರೊಡ್ಯೂಸ್ ಆಗ್ತದೆ, ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತದೆ, ಇಲ್ಲಿ ಕಲೆಕ್ಷನ್ ಆಗ್ತದೆ. ಈ ಕಲೆಕ್ಷನ್ ಆಗಿರೋ ಉಚ್ಚೆ ಯುರೆತ್ರಾದ ಮೂಲಕ ಹೊರಗಡೆ ಬರ್ತದೆ. ಯುರೆತ್ರ, ಇದಕ್ಕೆ ಮೂತ್ರ ನಳಿಕೆ ಅಂತ ಹೇಳ್ತಾರೆ. ಮೂತ್ರ ಮಾಡುವ ಜಾಗ ಇದು ಹೆಂಗಸರಲ್ಲಿ ಚಿಕ್ಕದಾಗಿರ್ತದೆ, ಗಂಡಸರಲ್ಲಿ ದೊಡ್ಡದಾಗಿರ್ತದೆ. ಸೊ ಓವರಾಲ್ ನಿಮ್ಗೊಂದು ಐಡಿಯಾ ಸಿಗ್ತದೆ ಇವಾಗ. ಯೂರಿನರಿ ಸಿಸ್ಟಮ್ ಅಂದರೆ ಏನು? ಕಿಡ್ನಿ, ಯುರೇಟರ್ ಮತ್ತು ಬ್ಲ್ಯಾಡರ್. ಇದು ಯೂರಿನರಿ ಸಿಸ್ಟಮ್ದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಬ್ಲ್ಯಾಡರ್. ಇದು ಆಯಿತಾ, ಯೂರಿನರಿ ಸಿಸ್ಟಮ್. ಇವಾಗ ಯೂರಿನರಿ ಇನ್ಫೆಕ್ಷನ್, ಭಾಳ ಜನ ಬಂದು, ಸರ್ ನನಗೆ ಉಚ್ಚೆ ಮಾಡಬೇಕಾದ್ರೆ ಉರಿತದೆ, ಪದೇ ಪದೇ ಉಚ್ಚೆ ಮಾಡಬೇಕು ಅಂತ ಅನಿಸುತ್ತೆ, ಹೀಗೆ ಹಲವಾರು ಕಂಪ್ಲೇಂಟ್ಗಳನ್ನು ತಗೊಂಡು ಬರ್ತಾರೆ. ಅದ್ರ ಜೊತೆ ಬೆನ್ನು ಇರ್ಬೋದು, ಜ್ವರ ಇರ್ಬೋದು. ಸೊ ಹೀಗೆ ಹಲವಾರು ಕಂಪ್ಲೇಂಟ್ಗಳ ಜೊತೆ ಪೇಷಂಟ್ಗಳು ಬರ್ತಾರೆ. ಇದಕ್ಕೆ ಕಾರಣ ಏನು? ಯೂರಿನರಿ ಇನ್ಫೆಕ್ಷನ್ ಯಾಕಾಗತ್ತೆ? ಯೂರಿನರಿ ಇನ್ಫೆಕ್ಷನು ಈ ಸಿಸ್ಟಮ್ನಲ್ಲಿ ಎಲ್ಲಿ ಬೇಕಾದರೂ ಆಗ್ಬೋದು. ಬಟ್ ಇಲ್ಲಿದು ಒಂದು ವಿಶೇಷತೆ ಏನು ಅಂತಂದರೆ, ಇಲ್ಲಿ ನೀವು ಬೇರೆ ಸಿಸ್ಟಮ್ಗಳಲ್ಲಿ ಮೇಲ್ಭಾಗದಿಂದ ಇನ್ಫೆಕ್ಷನ್ ಕೆಳಗಡೆ ಬರ್ತದೆ. ಉದಾಹರಣೆಗೆ ಒಂದು ನಿಮೋನಿಯಾ ಆಗಬೇಕಾದ್ರೆ, ಶ್ವಾಸಕೋಶದಲ್ಲಿ ನಿಮೋನಿಯಾ ಆಗಬೇಕಾದ್ರೆ ಮೂಗಿನ ಮೂಲಕ ಬ್ಯಾಕ್ಟೀರಿಯಾಗಳು ಅಥವಾ ವೈರಸ್ಗಳು ಒಳಗಡೆ ಹೋಗಿ ಟ್ರೇಕಿಯಾದ ಮೂಲಕ ಕೆಳಗೆ ಬಂದು ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಇಲ್ಲಿ ಇಟ್ ಈಸ್ ರಿವರ್ಸ್. ಅಂದರೆ ಯುರೆತ್ರದ ಮೂಲಕ ಬ್ಯಾಕ್ಟೀರಿಯಾಗಳು ಒಳಗೆ ಹೋಗಿ ಮೂತ್ರಕೋಶದಲ್ಲಿ ಸಂಗ್ರಹ ಆಗಿ ಇಲ್ಲಿ ಇನ್ಫೆಕ್ಷನ್ ಆಗಿ ಅದು ಮತ್ತೆ ಯುರೆಟರ್ನ ಮೂಲಕ ಕಿಡ್ನಿಗೆ ಹೋಗಬಹುದು. ಇನ್ಫೆಕ್ಷನ್ ಇಲ್ಲಿಯೇ ಇರ್ಬೋದು, ಬ್ಲ್ಯಾಡರ್ನಲ್ಲೇ ಇರ್ಬೋದು, ಅಥವಾ ಇಲ್ಲಿ ಯುರೆತ್ರದಲ್ಲೇ ಇರ್ಬೋದು. ಆವಾಗ ಯುರೆತ್ರೈಟಿಸ್ ಅಂತ ಹೇಳ್ತೀವಿ. ಇಲ್ಲಿ ಬ್ಲ್ಯಾಡರ್ನಲ್ಲಿದ್ದಾಗ, ಯೂರಿನರಿ ಬ್ಲ್ಯಾಡರ್ನಲ್ಲಿದ್ದಾಗ ಸಿಸ್ಟೈಟಿಸ್ ಅಂತ ಹೇಳ್ತೀವಿ. ಅದಕ್ಕೂ ಮೇಲೆ ಹೋಗಿ ಕಿಡ್ನಿಗೆ ಹೋದರೆ ಎರಡು ಕಿಡ್ನಿನೂ ಇನ್ಫೆಕ್ಷನ್ ಆಗ್ಬೋದು. ಆಯಿತಾ? ಸೊ ಬಟ್ ಇನ್ಫೆಕ್ಷನ್ ಕೆಳಗಡೆಯಿಂದ ಮೇಲೆ ಸ್ಪ್ರೆಡ್ ಆಗೋದು, ಇದು ಇದರ ವಿಶೇಷತೆ. ಯಾಕಂದರೆ ನಮ್ಮ ಮೂತ್ರಜನಕಾಂಗ ಇಲ್ಲಿದ್ದರೂ ಕೂಡ ಮೂತ್ರಕೋಶ ಇಲ್ಲಿದೆ. ಮೂತ್ರಕೋಶಕ್ಕೆ ಫಸ್ಟ್ ಇನ್ಫೆಕ್ಷನ್ ಆಗೋದು. ಹೇಗೆ ಇನ್ಫೆಕ್ಷನ್ ಒಳಗೆ ಹೋಗ್ತದೆ? ಯುರೆತ್ರದ ಮೂಲಕ ಒಳಗೆ ಹೋಗ್ತದೆ. ಹಾಗಾದರೆ ಯುರೆತ್ರದ ಮೂಲಕ ಹೇಗೆ ಹೋಗ್ತದೆ, ಯಾವಾಗ ಹೋಗ್ತದೆ ಅನ್ನೋದು ಇವಾಗ ಪ್ರಶ್ನೆ. ಇದಕ್ಕೆ ಉತ್ತರ ಹಲವಾರಿದೆ. ಒಂದು, ಸ್ಟ್ರಕ್ಚರಲ್ ಡಿಫರೆನ್ಸು. ಇದು ಯುರೆತ್ರ, ಗಂಡಸರದ್ದು ಯುರೆತ್ರ ಸ್ವಲ್ಪ ಉದ್ದ ಇರ್ತದೆ, ಗಂಡಸರ ಯುರೆತ್ರ. ಹೆಂಗಸರಿಗೆ ಒಂಚೂರು ಶಾರ್ಟ್ ಯುರೆತ್ರ ಇರ್ತದೆ. ಸೊ ಸಾಧಾರಣ ಮಟ್ಟಿಗೆ ಯುರೆತ್ರ ಶಾರ್ಟ್ ಇರೋದರಿಂದ ಹೊರಗಡೆಯಿಂದ ರೋಗಾಣುಗಳು ಬಹಳ ಬೇಗ ಸ್ಪ್ರೆಡ್ ಆಗ್ತವೆ ಹೆಂಗಸರಲ್ಲಿ. ಗಂಡಸರಲ್ಲಿ ಸ್ವಲ್ಪ ನಿಧಾನಕ್ಕೆ ಸ್ಪ್ರೆಡ್ ಆಗ್ಬೋದು. ಇದು ಒಂದು ಮುಖ್ಯವಾದಂತಹ ಕಾರಣ. ಈ ಇನ್ಫೆಕ್ಷನ್ ಅಂದರೆ ಯಾವುದರ ಮೂಲಕ, ಯಾವ ಬ್ಯಾಕ್ಟೀರಿಯಾ ಜಾಸ್ತಿ ಇನ್ಫೆಕ್ಷನ್ ಮಾಡ್ತದೆ? ಇಸ್ಟರೇಷಿಯಾ ಕೋಲಿ, ಕೋಲೈ ಅನ್ನುವಂತಹ ಒಂದು ಆರ್ಗ್ಯಾನಿಸಮ್ಮು. ಇದು ಸಾಧಾರಣ ಮಟ್ಟಿಗೆ ಯೂರಿನರಿ ಇನ್ಫೆಕ್ಷನ್ ಮಾಡುತ್ತೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕೋಲೈ ಅನ್ನೋದು, ಕೋಲಾನ್, ಇದು ಕೋಲೈ ಇಲ್ಲಿ ಹೆಂಗೆ ಬಂತು ಅಂತ ನಿಮ್ಗೊಂದು ಆಶ್ಚರ್ಯ ಆಗ್ಬೋದಲ್ವಾ? ಕೋಲೈ ಸಾಧಾರಣ ಮಟ್ಟಿಗೆ, ಹೌದು ನೀವು ಹೇಳೋದು ಕರೆಕ್ಟು, ಅದು ಜೀರ್ಣಾಂಗ ವ್ಯೂಹದಲ್ಲಿ ಅಥವಾ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ನಲ್ಲಿ ಇರುತ್ತೆ. ಅದು ಇಲ್ಲಿಗೆ ಹೇಗೆ ಬಂತು ಅಂತಂದರೆ, ನಮ್ಮ ಮೋಷನ್ನ ಮಾಡುವ ಜಾಗ, ಗುದದ್ವಾರ, ಏನಸ್, ವೆಜೈನಲ್ ಕ್ಯಾವಿಟಿ ಮತ್ತು ಯುರೆತ್ರ, ಇದು ಪಕ್ಕ ಇದೆ ಅಲ್ವಾ? ಹೆಂಗಸರಿಗಾಗುವಾಗ ಇದು ತುಂಬ ಪಕ್ಕ ಇದೆ.
ಇದು ಒಂದು ಕಾರಣ ಹೆಂಗಸರಿಗೆ ಬೇಗ ಯೂರಿನರಿ ಇನ್ಫೆಕ್ಷನ್ ಯಾಕೆ ಬರುತ್ತೆ ಅಂದರೆ ಅವರ ಆ್ಯನಸ್ ಮತ್ತು ಯುರೆತ್ರಾಗೆ ದೂರ ಬಹಳ ಕಮ್ಮಿ. ಅದೇ ಗಂಡಸರಿಗಾಗುವಾಗ ಅವರ ಜನನಾಂಗ ಉದ್ದ ಇರೋದರಿಂದ ಅದು ಅಲ್ಲಿಗೆ ಹೋಗೋದು ಅಪರೂಪ. ಇದು ಹೆಂಗಸರಿಗೆ ಕಾಮನ್ ಆಗಿ ಬರೋದು. ಒಂದನೇದಾಗಿ ನಾವು ಆ ಜಾಗವನ್ನು ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂತಂದರೆ ಲೋಕಲ್ ಹೈಜೀನ್ ಪೋರ್ ಆದರೆ. ಇನ್ನೊಂದು, ನೀವು ಕಕ್ಕಸು ಮಾಡಿ ವಾಶ್ ಮಾಡುವಾಗ ಯಾವಾಗಲೂ ನೀವು ಎದುರುಗಡೆ ಕೈ ಹಾಕಿ ಕಕ್ಕಸಿನ ಭಾಗವನ್ನು ತೊಳಿತೀರ, ಕಕ್ಕಸ್ ಮಾಡಿದ ಜಾಗವನ್ನು ತೊಳಿತೀರ. ಎದುರುಗಡೆ ಫ್ರಂಟಿಂದ ಅಪ್ರೋಚ್ ಮಾಡಿದರೆ ಅದು ರಾಂಗ್. ನೀವೇನು ಮಾಡಬೇಕು ಅಂದರೆ ಬ್ಯಾಕ್ ಸೈಡಿಗೆ ಕೈ ಹಾಕಿ ಅಲ್ಲಿಂದ ತೊಳಿಬೇಕು. ಆವಾಗ ಏನಾಗುತ್ತೆ, ಯುರೆತ್ರಾಗೆ ಸಂಪರ್ಕ ಬರುವಂತಹ ಸಂಭವ ಕಮ್ಮಿ ಆಗ್ತದೆ. ಸೊ ಹೆಂಗಸರಿಗೆ ಸಾಧಾರಣ ಮಟ್ಟಿಗೆ ದಿಸ್ ಈಸ್ ದ ಕಾಮನೆಸ್ಟ್ ರೀಸನ್. ಅದಲ್ಲದೆ ವೆಜೈನಾ ಕೂಡ ಯುರೆತ್ರದ ಹತ್ತಿರವೇ ಇದೆ ಅಲ್ವಾ. ಅದು 3 ರಂಧ್ರಗಳು ಹತ್ತಿರ ಇವೆ. ಅದರಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಇನ್ಫೆಕ್ಷನು ಸ್ಪ್ರೆಡ್ ಆಗೋದು ಬಹಳ ಕಾಮನ್. ಸೊ ನಾನು ಹೇಳೋದು, ನೀವು ಏನಸ್ಸನ್ನು ತೊಳಿಬೇಕಾದ್ರೆ, ಅಂದರೆ ಮಲದ್ವಾರವನ್ನು ನೀವು ತೊಳಿಬೇಕಾದ್ರೆ, ವಾಶ್ ಮಾಡಬೇಕಾದ್ರೆ ನೀವು ಹಿಂದ್ಗಡೆಯಿಂದ ಅಪ್ರೋಚ್ ಮಾಡಿ ಹ್ಯಾಂಡ್ ಬ್ಯಾಕ್ ಸೈಡಿಗೆ ಹೋಗಲಿ, ಅಲ್ಲಿಂದ ಆ ಥರ ಕ್ಲೀನ್ ಮಾಡಿ, ಹೊರತು ಫ್ರಂಟಿಂದ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಫ್ರಂಟಲ್ಲಿ ಕ್ಲೀನ್ ಮಾಡುವಾಗ ನೀವು ಅದು ನ್ಯಾಚುರಲ್ ಆಗಿ ಫ್ರಂಟಿಗೆ ಎಳಿತೀರಲ್ವ. ಫ್ರಂಟಿಗೆ ಎಳೆದಾಗ ಅದು ಯುರೆತ್ರಾಗೆ ಹೋಗುವ ಚಾನ್ಸಸ್ ಇದೆ. ಅದರಲ್ಲಿರುವ ಕೋಲೈ ಅನ್ನುವಂತಹ ರೋಗಾಣು ಬ್ಯಾಕ್ಟೀರಿಯಾ ಯುರೆತ್ರದ ಒಳಗೆ ಹೋಗಿಬಿಟ್ಟು ಯುರೆತ್ರದ ಮೂಲಕ ಹೋಗಿ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ, ಯುರೆಥ್ರೈಟಿಸ್ ಅಂತ ಇಲ್ಲೇ ಇನ್ಫ್ಲಮೇಷನ್ ಶುರುವಾಗುತ್ತೆ, ಬರ್ನಿಂಗ್ ಶುರುವಾಗುತ್ತೆ. ಇಲ್ಲೇ ಇನ್ಫೆಕ್ಷನ್ ಅಂದರೆ ಅಲ್ಲಿ ಬರ್ನಿಂಗ್ ಆಗ್ತದೆ, ಅಂದರೆ ಉರಿ ಆಗ್ತದೆ. ಅದಾದಮೇಲೆ ಅದು ಯೂರಿನರಿ ಬ್ಲ್ಯಾಡರಿಗೆ ಹೋಗುತ್ತೆ, ಸಿಸ್ಟೈಟಿಸ್ ಆಗುತ್ತೆ. ಸೊ ಇದು ಮಹಾದ್ವಾರ ಹೊರಗೆ ಹೋಗಲಿಕ್ಕೆ, ಒಳಗಡೆ ಹೋಗಿ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ. ಈಗ ಒಳಗಡೆ ಹೋದ್ಮೇಲೆ ಅದು ಸಾಧಾರಣ ಮಟ್ಟಿಗೆ ಒಳಗಡೆ ಮೂತ್ರಕೋಶದಲ್ಲಿ ಆ್ಯಸಿಡಿಕ್ ಮೀಡಿಯಮ್ ಇರುತ್ತೆ, ಅಂದರೆ ಆಮ್ಲ ಮಾಧ್ಯಮ ಇರುತ್ತೆ. ಆ್ಯಸಿಡಿಕ್ ಮೀಡಿಯಮ್ ಸ್ವಲ್ಪ ಫಿಸಿಕ್ಸು ಕೆಮಿಸ್ಟ್ರಿ ಓದಿರೋರಿಗೆ ಸ್ವಲ್ಪ ಅರ್ಥ ಆಗ್ತದೆ. ಅದು ಆ್ಯಸಿಡಿಕ್ pH ಇರುತ್ತೆ. ಆ್ಯಸಿಡಿಕ್ pHನಲ್ಲಿ ಯಾವಾಗಲೂ ಬ್ಯಾಕ್ಟೀರಿಯಾಗಳು ಬಹಳ ಫಾಸ್ಟಾಗಿ ಗ್ರೋ ಆಗ್ತವೆ. ಅದೇ ಆಲ್ಕಲೈನ್ pHಲ್ಲಿ, ಅಂದರೆ ಟುವರ್ಡ್ಸ್ ಆಲ್ಕಲಿ ಸೈಡ್ ಇದ್ದರೆ ಉಚ್ಚೆ, ಆವಾಗ ಬ್ಯಾಕ್ಟೀರಿಯಾಗಳ ಗ್ರೋತು ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಇದು ಬಹಳ ಮುಖ್ಯವಾದಂತಹ ವಿಷಯ. ಯಾಕಂದರೆ ಟ್ರೀಟ್ಮೆಂಟ್ ಪಾರ್ಟಿಗೆ ನಾನು ಬರುವಾಗ ಇದನ್ನು ಮತ್ತೆ ಹೇಳ್ತೀನಿ ನಾನು ಯಾಕೆ ಅಂತ ಹೇಳಿಬಿಟ್ಟು. ಸೊ ಇದು ಆ್ಯಸಿಡಿಕ್ ಮೀಡಿಯಮ್ ಒಳಗಡೆ ಇರೋದರಿಂದ ಬ್ಯಾಕ್ಟೀರಿಯಾಗಳು ಮಲ್ಟಿಪ್ಲೈ ಆಗ್ತವೆ. ಇಲ್ಲಿ ಸಿಮ್ಟಮ್ಸ್ಗಳನ್ನು ಡಾಕ್ಟ್ರು ಕಂಡುಹಿಡಿಯೋದು ಏನಿಲ್ಲ. ಅದರಲ್ಲಿ ಸಿಮ್ಟಮ್ಸ್ ಪೇಷಂಟೇ ಹೇಳ್ತಾರೆ, ಸರ್ ನನಗೆ ಪದೇ ಉಚ್ಚೆ ಬರ್ತದೆ, ನನಗೆ ಆ ಭಾಗದಲ್ಲಿ ಉರಿ ಆಗ್ತದೆ ಅಂತ ಹೇಳ್ತಾರೆ. ನಮ್ಮ ಎರಡನೇ ಪ್ರಶ್ನೆ ಏನಿರುತ್ತೆ ಆವಾಗ ಅಂತ ಅಂದರೆ, ನಂಬರ್ 1 ಪ್ರಶ್ನೆ, ನಿಮಗೆ ಡಯಾಬಿಟಿಸ್ ಇದೆಯಾ ಅಂತ ಹೇಳ್ಬಿಟ್ಟು. ಡಯಾಬಿಟಿಸ್ ಇರುವವರಿಗೆ ಎಲ್ಲರಿಗೂ ನಾನು ಈ ವಿಷಯ ಹೇಳ್ತಾ ಇರ್ತೀನಿ. ಡಯಾಬಿಟಿಸ್ ಕಾಯಿಲೆ ಇರುವವರಿಗೆ ಯಾವುದೇ ತರಹ ಸೆಕೆಂಡ್ರಿ ಇನ್ಫೆಕ್ಷನ್ ಬರ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಒಂದು ಗಾಯ ಆದರೆ ಅದು ಭಾಳ ಉಲ್ಬಣ ಆಗ್ತದೆ. ಎಲ್ಲೇ ಒಂದು ಇನ್ಫೆಕ್ಷನ್ ಆದ್ರೂ ಅದು ಎಲ್ಲೇ ಒಂದು ಇನ್ಫೆಕ್ಷನ್ ಸ್ಕಿನ್ನಲ್ಲೇ ಇರ್ಬೋದು, ಅಥವಾ ಯಾವ ಭಾಗದಲ್ಲಿ ದೇಹದಲ್ಲಿರ್ಬೋದು, ಬೇಗ ವಾಸಿ ಆಗೋದಿಲ್ಲ. ಯಾಕಂದರೆ ಶುಗರ್ ಮೀಡಿಯಮ್ನಲ್ಲಿ ಬ್ಯಾಕ್ಟೀರಿಯಾಗಳು ಭಾಳ ಫಾಸ್ಟಾಗಿ ಬೆಳೀತವೆ. ಆದ್ದರಿಂದ ಇನ್ಫೆಕ್ಷನ್ ಭಾಳ ಸ್ಪ್ರೆಡ್ ಆಗ್ತದೆ. ಸೊ ಡಯಾಬಿಟಿಸ್ ಪೀಪಲ್ಗೆ ಬೀಯಿಂಗ್ ಡಯಾಬಿಟಿಕ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಯೂರಿನರಿ ಇನ್ಫೆಕ್ಷನ್ಗೆ. ಮಾಮೂಲಿ ಇನ್ಫೆಕ್ಷನ್ ಸರಿ ಆಯಿತು, ಒಂಚೂರು ಇನ್ಫೆಕ್ಷನ್ ಬಂತು, ಬಾಡಿ ಇಮ್ಯುನಿಟಿ ಇರುತ್ತೆ, ಅದರ ಪಾಡಿಗೆ ಸ್ವಲ್ಪ ಕಮ್ಮಿ ಆಗ್ಬೋದು. ಬಟ್ ಡಯಾಬಿಟಿಸ್ ಇರೋವರಿಗೆ ಯೂರಿನರಿ ಇನ್ಫೆಕ್ಷನ್ ಬಹಳ ಕಾಮನ್. ಸೊ ಇದು ಎರಡನೇ ವಿಷಯ ನೀವು ತಿಳ್ಕೊಳ್ಬೇಕಾಗಿರೋದು. ಇದು ಬೀಯಿಂಗ್ ಡಯಾಬಿಟಿಕ್ಕು, ಆಮೇಲೆ ಪೋರ್ ಹೈಜೀನ್ ಯಾಕೆ, ಫ್ರಂಟು ಬ್ಯಾಕು ಅದು ವಿಷಯ ಮಾತಾಡಿದ್ದೀನಿ ನಾನು ಆವಾಗಲೇ. ಸೊ ಇದು 2 ಬಹಳ ಮುಖ್ಯವಾದಂತಹ ಕಾರಣಗಳು. ಈ ಯೂರಿನರಿ ಇನ್ಫೆಕ್ಷನ್ ಒಂದು ಸರ್ತಿ ಬಂದರೆ ಅದು ನಾವು ಡಾಕ್ಟ್ರ್ ಹತ್ರ ನೀವು ಕೂಡಲೇ ಹೋಗ್ತೀರಾ, ಯಾಕಂದರೆ ಉರಿ ತಡೀಲಿಕ್ಕೆ ಆಗೋದಿಲ್ಲ. ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರ್ 1-2 ಪ್ರಶ್ನೆಗಳು ಕೇಳಿ, ಇದಕ್ಕೆ ಡಯಾಗ್ನೋಸ್ಟಿಕ್ ಅಪ್ರೋಚ್ ಏನು ಬೇಕಾಗಿಲ್ಲ. ಯೂರಿನ್ ಟೆಸ್ಟಿಗೆ ಕಳಿಸಿ, ಇದು ಟೆಸ್ಟಿಗೆ ಕಳಿಸಿದ್ರೆ, ಯೂರಿನ್ ಟೆಸ್ಟ್ ಕಳಿಸಿದ್ರೆ ಏನು ಕಾಣಿಸುತ್ತೆ, ಮೈಕ್ರೋಸ್ಕೋಪ್ ಅಡಿಯಲ್ಲಿ ಒಂದಷ್ಟು ಕೀವಿನ ಗುಳ್ಳೆಗಳು, ಪಸ್ ಸೆಲ್ಸ್ ಕಾಣಿಸ್ತದೆ. ಯೂರಿನಲ್ಲಿ ಆಲ್ಬುಮಿನ್ ಇರ್ಬೋದು ಒಂಚೂರು, ಆಮೇಲೆ ಎಪಿಥೀಲಿಯಲ್ ಸೆಲ್ಗಳಿರ್ಬೋದು. ಸೊ ಈ ಥರ ಅದು ನಿಮಗೆ ಅದಕ್ಕೆ ಒಂದು ಲ್ಯಾಬ್ಗೆ ಹೋಗಿಯೇ ಯೂರಿನರಿ ಇನ್ಫೆಕ್ಷನ್ ಡಯಾಗ್ನೋಸ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸಿಮ್ಟಮ್ಯಾಟಿಕ್ ಆಗಿಯೇ ಗೊತ್ತಾಗ್ಬಿಡ್ತದೆ, ಡಾಕ್ಟ್ರಿಗೆ ಗೊತ್ತಾಗ್ತದೆ, ಪೇಷಂಟಿಗೆ ಗೊತ್ತಾಗ್ತದೆ. ಹೀಗಾಗಿ
ಯೂರಿನರಿ ಇನ್ಫೆಕ್ಷನಲ್ಲಿ ಪಸ್ ಸೆಲ್ಸ್ಗಳು ಕಾಣಿಸ್ಕೊಳ್ಬಹುದು. ನೀವು ಡಾಕ್ಟ್ರಿಗೆ ಹೇಳಿದ ತಕ್ಷಣ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಟ್ರೀಟ್ಮೆಂಟ್ ಏನು? ಟ್ರೀಟ್ಮೆಂಟು ಈ ಕೋಲೈಗೆ ಸಾಧಾರಣ ಮಟ್ಟಿಗೆ ಈ ಕೋಲೈಗೆ ನೈಟ್ರೋಫಿರಂಟಾಯಿನ್, ನಿಫ್ಟಾಸ್ ಅಂತ ಡಾಕ್ಟ್ರು ಬರೆದಿರ್ಬೋದು ನಿಮಗೆ, ಅಥವಾ ನೈಟ್ರೋಫಿರಂಟಾಯಿನ್ ಗ್ರೂಪ್ ಯಾವುದೇ ಬ್ರ್ಯಾಂಡ್ ನೇಮ್ಗಳು, ಬೇರೆ ಬೇರೆ ಬ್ರ್ಯಾಂಡ್ ನೇಮ್ಗಳು ಇರ್ತವೆ. ಸೊ ಆ್ಯಂಟಿಬಯೋಟಿಕ್ಕನ್ನು ಸ್ಟಾರ್ಟ್ ಮಾಡ್ತಾರೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದ ತಕ್ಷಣ ಆ್ಯಂಟಿಬಯೋಟಿಕ್ ಬೇಕೇ ಬೇಕು. ನಾನು ಹೆಂಗೆ ಅವಾಯ್ಡ್ ಮಾಡಲಾ? ಹಂಗೆ ಏನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಇರೋ ಇನ್ಫೆಕ್ಷನ್ ತೆಗಿಬೇಕು ಅಂತಂದರೆ ಆ್ಯಂಟಿಬಯೋಟಿಕ್ಸ್ ಬೀಳಲೇಬೇಕು. ನಿಫ್ಟಾಸ್ ಅಥವಾ ನಾರ್ಫ್ಲಾಕ್ಸಸಿನ್ ಆ ಥರ ಯಾವುದೇ ಆಗಲಿ, ಅದು ಬೆಳಗ್ಗೆ ಒಂದು ರಾತ್ರಿ ಒಂದು. ನಿಫ್ಟಾಸ್ ಆದರೆ 100 ಮಿಲಿಗ್ರಾಮ್ಸ್ ಸಾಕು, ನೈಟ್ರೋಫಿರಂಟೈನ್ ಆದರೆ. ಅದೇ ನಾರ್ಫ್ಲಾಕ್ಸಸಿನ್ 400 ಮಿಲಿಗ್ರಾಮ್ಸು ಡೈಲಿ ಫಾರ್ 5 to 7 days. ಎನಿ ಆ್ಯಂಟಿಬಯೋಟಿಕ್ ಅದು ಪೂರ್ಣ ಕೋರ್ಸು ತಗೊಳ್ಬೇಕು. ಇಲ್ಲಾಂದರೆ ರಿಕರೆಂಟಾಗಿ ಇನ್ಫೆಕ್ಷನ್ ಬರುವಂತಹ ಚಾನ್ಸಸ್ ಇದೆ. ಆಮೇಲೆ ಕಾರಣ ಹೇಳುವಾಗ ಇನ್ನೊಂದು ಕಾರಣ ನಾನು ಮರೆತು ಹೇಳಲಿಕ್ಕೆ, ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಸೆಕ್ಷುವಲ್ ಪಾರ್ಟ್ನರ್ ಗಂಡ ಅವರ ಮೂಲಕ ಕೂಡ ನಿಮಗೆ ಇನ್ಫೆಕ್ಷನ್ ಬರ್ಬೋದು. ಅವರಿಗೆ ಅಕಸ್ಮಾತ್ ಅವರಿಗೆ ಯುರೆತ್ರಾದಲ್ಲಿ ಏನಾದರೂ ಬ್ಯಾಕ್ಟೀರಿಯಾಗಳಿದ್ದರೆ ಅದು ನಿಮಗೆ ಟ್ರಾನ್ಸ್ಫರ್ ಆಗ್ಬೋದು. ಆದ್ದರಿಂದ ನೀವು ಪ್ರೆಗ್ನೆಂಟ್ ಆಗುವಂಥ ಏಜ್ ದಾಟಿದ್ದರೆ ದಯವಿಟ್ಟು ನಿಮ್ಮ ಗಂಡಸರು ಗರ್ಭ ನಿರೋಧಕ ಕಾಂಡೋಮ್ಗಳನ್ನು ಬಳಸಲಿ. ಗರ್ಭ ನಿರೋಧ ಮಾಡಲಿಕ್ಕಲ್ಲ, ಇನ್ಫೆಕ್ಷನ್ ಸ್ಪ್ರೆಡ್ ಆಗದಂಗೆ ಇರಲಿ. ಅದು ನಿಮಗೂ ಒಳ್ಳೆಯದು, ಅವರಿಗೂ ಒಳ್ಳೆಯದು. ನಿಮ್ಮಿಂದ ಅವರಿಗೆ ಬರ್ಬೋದು ಅಥವಾ ಅವರಿಂದ ನಿಮಗೆ ಬರ್ಬೋದು. ಇದು ಇನ್ನೊಂದು ವಿಷಯ ಯೂರಿನರಿ ಇನ್ಫೆಕ್ಷನ್ ವಿಚಾರದಲ್ಲಿ. ಸೊ ನೈಟ್ರೋಫಿರಂಟಾಯಿನ್ ಅಥವಾ ನಾರ್ಫ್ಲಾಕ್ಸಸಿನ್ ಗ್ರೂಪ್ ಆಫ್ ಮೆಡಿಸಿನ್ಸ್ ತುಂಬ ಇದೆ, ಬೇರೆ ಬೇರೆ ಬ್ರ್ಯಾಂಡು ನಿಮ್ಮ ಡಾಕ್ಟ್ರುಗಳು ಬರ್ಬೋದು. ಇನ್ನೊಂದು ಟ್ರೀಟ್ಮೆಂಟ್ ಟೈಮ್ನಲ್ಲಿ ಹೇಳ್ತೀನಿ ಮತ್ತೆ ಅಂತ ಹೇಳಿದ್ನಲ್ಲ, ಅದೇನು ಅಂತಂದರೆ, ಯಾವಾಗಲೂ ಆ್ಯಸಿಡಿಕ್ pHನಲ್ಲಿ ಅಂದರೆ ಆ್ಯಸಿಡ್ ಮೀಡಿಯಮ್ನಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಫಾಸ್ಟಾಗಿ ಬೆಳೀತವೆ. ಅದನ್ನು ನಾವು ಆಲ್ಕಲಿ ಮಾಡಿಬಿಟ್ರೆ ಅವುಗಳ ಗ್ರೋತನ್ನು ಕಮ್ಮಿ ಮಾಡ್ಬೋದಲ್ವ? ಹಾಗಾದರೆ ಅದಕ್ಕೋಸ್ಕರ ನಾವು ಒಂದು ಆ್ಯಂಟಿಬಯೋಟಿಕ್ ಜೊತೆ ಒಂದು ಆಲ್ಕಲಿ ಮಿಕ್ಸರ್ ಕೊಡ್ತೀವಿ. ನೀವು ಅನುಭವ ಇರ್ಬೋದು. ಸಿಟ್ರಾಲ್ಕಾ ಅಂತ ಬರ್ಕೊಡ್ತಾರೆ ಡಾಕ್ಟ್ರು ಅಲ್ವಾ? ರಿನಾಲ್ಕಾ, ಸಿಟ್ರಾಲ್ಕಾ, ಆಲ್ಕಾ ಅಂತ. ಆಲ್ಕಾ ಅಂದರೆ ಆಲ್ಕಲಿ ಮಿಕ್ಸರ್. ಆಲ್ಕಲಿ ಮಿಕ್ಸರ್ ಯಾವ ಥರ ಹೆಲ್ಪ್ ಮಾಡ್ತದೆ? ಆ್ಯಂಟಿಬಯೋಟಿಕ್ ಬ್ಯಾಕ್ಟೀರಿಯಾ ನಾಶ ಮಾಡ್ತದೆ. ಆಲ್ಕಲಿ ಮಿಕ್ಸರು ಅದನ್ನು pH ಆಲ್ಕಲಿ ಲೆವೆಲಲ್ಲಿ ಇಡ್ತದೆ. ಸೊ ದ್ಯಾಟ್ ಬ್ಯಾಕ್ಟೀರಿಯಾಗಳು ಮತ್ತೆ ಮಲ್ಟಿಪ್ಲೈ ಆಗದೇ ಇರಲಿ ಅಂತ ನೋಡ್ಕೊಳ್ಳಿಕ್ಕೆ ಅದು ಆಲ್ಕಲಿ ಮಿಕ್ಸರ್ ಕೊಡ್ತೀವಿ. ದಿನಕ್ಕೆ 2 ಸರ್ತಿ 10 ml ಟ್ವೈಸ್ ಡೈಲಿ ಫಾರ್ 5 to 7 days. ಆ್ಯಂಟಿಬಯೋಟಿಕ್ ಎಷ್ಟು ದಿವಸ ತಗೊಳ್ತೀರೋ ಅಷ್ಟು ದಿವಸನೂ ಬೇಕು. ಆಮೇಲೆ ಸ್ವಲ್ಪ ವಯಸ್ಸಾದವರಿಗೆ ಯೂರಿನರಿ ಇನ್ಫೆಕ್ಷನ್ ಪದೇ ಪದೇ ಬರ್ತಾ ಇರ್ತದೆ. ಬಿಕಾಸ್ ಲೋಕಲ್ ಹೈಜೀನ್ ಅವರಿಗೆ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ಲೋಕಲ್ ಹೈಜೀನ್ ಅಂತ ಹೇಳುವಾಗ ನನಗೆ ಇನ್ನೊಂದು ಜ್ಞಾಪಕ ಆಗ್ತದೆ. ಯೂಸ್ ಆಫ್ ಪಬ್ಲಿಕ್ ಟಾಯ್ಲೆಟ್ಸ್, ಪರ್ಟಿಕ್ಯುಲರ್ಲಿ ಹೆಂಗಸರು ಅವರು ಕೂತ್ಕೊಂಡು ಮಾಡ್ತಾರೆ, ಗಂಡಸರು ನಿಂತ್ಕೊಂಡು ಮಾಡ್ತಾರೆ. ವ್ಯತ್ಯಾಸ ಅಷ್ಟೇ. ಅವ್ರು ಕೂತ್ಕೊಂಡು ಮಾಡಿದಾಗ ಅಲ್ಲಿ ಆಲ್ರೆಡಿ ಯಾರಾದರೂ ಯೂರಿನರಿ ಇನ್ಫೆಕ್ಷನ್ ಇದ್ದವರು ಕಮೋಡ್ನಲ್ಲಿ ಅಲ್ಲಿ ಕೂತ್ಕೊಂಡಿದ್ದಿದ್ರೆ ಅಲ್ಲಿಂದ ಅಟ್ಯಾಚ್ ಆಗ್ಬೋದು. ಕೆಳಗಡೆ ಹೋಗುವಾಗ ಸ್ಪರ್ಟ್ ಆಗ್ಬೋದು ಮೇಲೆ, ಅದು ಇವರ ಯುರತ್ರಕ್ಕೆ ಹೋಗಿ ತಗಲ್ಬೋದು. ಒಂದು ಬ್ಯಾಕ್ಟೀರಿಯಾ ಹೋದರೆ ಸಾಕು, ಫಾಸ್ಟಾಗಿ ಮಲ್ಟಿಪ್ಲೈ ಆಗ್ತದೆ. ಸೊ ಅವಾಯ್ಡ್ ಯೂಸಿಂಗ್ ಪಬ್ಲಿಕ್ ಟಾಯ್ಲೆಟ್ಸ್, ಇದು ಒಂದು ಇಂಪಾರ್ಟೆಂಟ್ ವಿಷಯ. ಆದಷ್ಟು ಪಬ್ಲಿಕ್ ಜಾಗದಲ್ಲಿ ಉಚ್ಚೆ ಮಾಡಬೇಡಿ. ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ಉಚ್ಚೆ ಮಾಡಬೇಡಿ. ಅದು ಸಿನಿಮಾ ಥಿಯೇಟ್ರೇ ಇರ್ಬೋದು ಅಥವಾ ಒಂದು ರೆಸ್ಟೋರೆಂಟೇ ಇರ್ಬೋದು, ಆದಷ್ಟು ಅದನ್ನು ಅವಾಯ್ಡ್ ಮಾಡಿ. ಸೊ ಅಂದರೆ ಸೋರ್ಸ್ ಆಫ್ ಇನ್ಫೆಕ್ಷನನ್ನು ನೀವು ಕಂಡು ಹಿಡಿದುಬಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಅದು ಯೂಸ್ ಮಾಡಲೇಬೇಕು ಅನ್ನುವಂಥ ಸಂದರ್ಭ ಬಂದಾಗ ನಾನು ಯಾವಾಗಲೂ ಹೇಳ್ತೀನಿ, ಕಮೋಡದು ಇದು ಬಾಗಿಲು ತೆಗೆದು ಅದರ ಮೇಲೆ ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಅದರ ಮೇಲೆ ಕೂತ್ಕೊಳ್ಳಿ. ಸೊ ದ್ಯಾಟ್ ದರ್ ಈಸ್ ನೋ ಡೈರೆಕ್ಟ್ ಕಾಂಟ್ಯಾಕ್ಟ್. ಟಿಶ್ಯೂ ಪೇಪರ್ ಫುಲ್ ಆ್ಯಂಡ್ ಫುಲ್ ಕವರ್ ಮಾಡಿ ಕಮೋಡ್ನ ಮೌತನ್ನು, ಆಮೇಲೆ ಹೋಗಿ ಕೂತ್ಕೊಳ್ಳಿ. ಸೊ ಸ್ಪರ್ಟು ಆಗಲ್ಲ, ಅಲ್ಲಿ ಆಲ್ರೆಡಿ ಯಾವುದಾದ್ರು ಮೆತ್ಕೊಂಡಿದ್ರೆ ಅದು ಅಂಟಲ್ಲ. ಇದು ನಾನು ಭಾಳ ಜನ ಹೆಂಗಸರಿಗೆ ಹೇಳ್ತೀನಿ ಇದನ್ನು. ದಯವಿಟ್ಟು ಏನೂ ಸಂಕೋಚ ಇಲ್ಲ ಇದರಲ್ಲೆಲ್ಲ. ನ್ಯಾಚುರಲ್, ನಾವು ತಿನ್ನೋದು ಎಷ್ಟು ನ್ಯಾಚುರಲ್ಲೋ ಕಕ್ಕಸು ಹೋಗೋದು ಉಚ್ಚೆ ಮಾಡೋದು ಅಷ್ಟೇ ನ್ಯಾಚುರಲ್ ಅಂತ ಅಂದ್ಕೋಬೇಕು. ಅದರಲ್ಲಿ ಯಾವುದೇ ನೀವು ಸಂಕೋಚ ಮಾಡಬೇಡಿ. ಸೊ ಹೀಗೆ ಆ್ಯಂಟಿಬಯೋಟಿಕ್ಸು ಮತ್ತು ಆಲ್ಕಲಿ ಮಿಕ್ಸರ್ ಟ್ರೀಟ್ಮೆಂಟ್ ಕೊಡ್ತಾರೆ. ಡಾಕ್ಟರ ಸಲಹೆಯನ್ನು ತಪ್ಪದೆ ಪಾಲಿಸಿ ಯೂರಿನರಿ ಇನ್ಫೆಕ್ಷನ್ ಬರದ ಹಾಗೆ ತಡೆಯುವುದು ಮುಖ್ಯ. ಅದೇ ತರಹ ಬಂದ ಯೂರಿನರಿ ಇನ್ಫೆಕ್ಷನು ಕೂಡಲೇ ಕಂಟ್ರೋಲಿಗೆ ಬರೋದು ಅಷ್ಟೇ ಮುಖ್ಯ. ಯಾಕೆ ಕೂಡಲೇ ಕಂಟ್ರೋಲ್ ಬರಬೇಕು? ಯಾಕೆ ಅಂದರೆ ಕೆಳಗಡೆ ಇರುವಂಥದ್ದು ನಿಧಾನಕ್ಕೆ ಯುರೆಟರ್ ಮೂಲಕ ಕಿಡ್ನಿಗೆ ಹೋಗಿ ಕಿಡ್ನಿ ಇನ್ಫೆಕ್ಷನ್ ಆಗ್ಬೋದು. 2 ಕಿಡ್ನಿನೂ ಇನ್ಫೆಕ್ಟ್ ಆಗಿಬಿಟ್ಟು ಹಾಳಾಗ್ಬೋದು, ಫಂಕ್ಷನಿಂಗು ಸ್ಟಾಪ್ ಆಗ್ಬೋದು. ನಾನು ಕಿಡ್ನಿ ಫೇಲ್ಯೂರ್ ಟಾಪಿಕ್ ಮಾತಾಡುವಾಗ ಹೇಳಿದ್ದೀನಿ, ಇನ್ಫೆಕ್ಷನ್ ಎಲ್ಲಿಂದ ಬರುತ್ತೆ? ರಕ್ತದ ಮೂಲಕ ಇನ್ಫೆಕ್ಷನ್ ಬಂದರೂ ಬರ್ಬೋದು, ಅಥವಾ ಯುರೆತ್ರದಿಂದ ಮೇಲೆ ಹೋಗಿಬಿಟ್ಟು ಕಿಡ್ನಿಗೆ ಎಫೆಕ್ಟ್ ಆಗುವಂಥ ಚಾನ್ಸಸ್ಸು ಇದೆ. 2 ತರಹ ಇನ್ಫೆಕ್ಷನ್ ಆಗ್ಬೋದು.
ಸಾಧಾರಣ ಮಟ್ಟಿಗೆ ಯುರೆತ್ರದ ಮೂಲಕ ಯುರೆಟರ್ ಮೂಲಕ ಹೋಗ್ಬಿಟ್ಟು ಕಿಡ್ನಿಗೆ ಇನ್ಫೆಕ್ಷನ್ ಆಗೋದು. ಇದು ತುಂಬ ರಿಸ್ಕು. ಕಿಡ್ನಿ ಇಸ್ ಎ ವೆರಿ ವೈಟಲ್ ಆರ್ಗನ್. ಹಾರ್ಟು, ಲಂಗ್ಸು, ಕಿಡ್ನಿ, ಲಿವರ್, ಇದು ಇಷ್ಟು ಅಂಗಾಂಗಗಳು ಮನುಷ್ಯನಿಗೆ ಭಾಳ ಮುಖ್ಯ. ಆಯಿತಾ? ಅದನ್ನು ಕಾಪಾಡಿಕೊಂಡಿರಬೇಕು, ಮುಂಜಾಗ್ರತೆಗಳು ವಹಿಸಬೇಕು, ವೈದ್ಯರ ಸಲಹೆಯನ್ನು ತಗೊಳ್ತಾ ಇರಬೇಕು. ಯಾವುದೇ ಕಾಯಿಲೆ ಬಂದರೂ, ಇನ್ ಜನರಲ್ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾಯಿಲೆ ಬಂದರೂ ಮೆಡಿಕಲ್ ಶಾಪ್ ಕೌಂಟ್ರಲ್ಲಿ ಹೋಗ್ಬಿಟ್ಟು ಒಂದೆರಡು ಮಾತ್ರೆ ಕೊಡೆಯ, ನನಗೆ ಹೀಟ್ ಆಗಿದೆ, ಇದು ಜನಗಳದ್ದು ಕಾಮನ್ ಟರ್ಮು, ನನಗೆ ಹೀಟ್ ಆಗಿದೆ ಅದರಿಂದ ಉಚ್ಚೆ ಉರಿ ಆಗ್ತಾಯಿದೆ, ಹೋಗು ಎಳ್ನೀರು ತಗೋ. ಹೌದು, ಎಳ್ನೀರು ತಗೋ, ಆದರೆ ಎಳ್ನೀರೇ ಕುಡಿಬೇಕು ಅಂತಿಲ್ಲ. ಪ್ಲೀಸ್ ಡ್ರಿಂಕ್ ಲಾಟ್ ಆಫ್ ವಾಟರ್. ತುಂಬ ನೀರು ಕುಡೀರಿ. ತುಂಬ ನೀರು ಕುಡಿದಾಗ ಏನಾಗ್ತದೆ, ತುಂಬ ನೀರು ಒಳಗೆ ಹೋದಾಗ ಏನಾಗ್ತದೆ, ಕಿಡ್ನಿಯಿಂದ ನೀರು ಉತ್ಪತ್ತಿ ಆಗಿಬಿಟ್ಟು ಈ ವಾಟರ್ ಅನ್ನೋದು ಇಟ್ ವಿಲ್ ವಾಶ್ ದ ಬ್ಲ್ಯಾಡರ್. ಆ ಬ್ಲ್ಯಾಡರ್ ವಾಶ್ ಮಾಡಿ ಎಲ್ಲ ಬ್ಯಾಕ್ಟೀರಿಯಾಗಳು ಹೊರಗಡೆ ಹೋಗುವಂಗೆ ಮಾಡ್ತದೆ ಅಲ್ವಾ. ಫ್ಲಶಿಂಗ್ ಆಫ್ ದ ಕಮೋಡನ್ನು ಫ್ಲಶ್ ಮಾಡ್ತೀರಲ್ವ, ಹಾಗೆ ಇದನ್ನು ನೀವು ಜಾಸ್ತಿ ನೀರು ಕುಡಿದ್ಬಿಟ್ಟು ಬ್ಲ್ಯಾಡರನ್ನು ಫ್ಲಶ್ ಮಾಡ್ಬೋದು. ಬ್ಲ್ಯಾಡರಲ್ಲಿ ಇರುವಂಥ ಬ್ಯಾಕ್ಟೀರಿಯಾಗಳನ್ನು ಫ್ಲಶ್ ಔಟ್ ಮಾಡ್ಬೋದು. ಸೊ ಜಾಸ್ತಿ ನೀರು ಕುಡಿಯಿರಿ ಅನ್ನೋದು ಇನ್ನೊಂದು ಭಾಳ ಮುಖ್ಯವಾದಂತಹ ಸಲಹೆ. ಸೊ ಐ ಥಿಂಕ್ ಐ ಹ್ಯಾವ್ ಸಾಧಾರಣ ಮಟ್ಟಿಗೆ ಕವರ್ ಮಾಡಿದ್ದೀನಿ ಎಲ್ಲನೂ. ಸೊ ನೀವಾಗೆ ಯಾವುದೇ ವೈದ್ಯಕೀಯ ಮಾತ್ರೆಗಳನ್ನು ತಗೊಳ್ಬೇಡಿ. ನೀವು ಏನೇ ಸಿಂಪ್ಟಮ್ ಗೊತ್ತಿರುತ್ತೆ ನಿಮಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಆದರೂ ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂದರೆ ಯೂರಿನರಿ ಇನ್ಫೆಕ್ಷನ್ ಬೇರೆ ಥರನೂ ಬರ್ಬೋದು. ಫಾರ್ ಎಕ್ಸಾಂಪಲ್, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಸಿಫಿಲಿಸ್, ಗೊನೋರಿಯಾ. ಗೊನೋರಿಯಾ ಅದೂ ಹಾಗೆ ಇಲ್ಲಿಂದ ಮೂಲಕನೇ ಸ್ಪ್ರೆಡ್ ಆಗೋದು. ವೈಟ್ ಡಿಸ್ಚಾರ್ಜ್ ಬರ್ತದೆ, ಅದಕ್ಕೆ ಟ್ರೀಟ್ಮೆಂಟೇ ಬೇರೆ. ಬಿಳಿ ದ್ರಾವಣ ಬರ್ತದೆ ಉಚ್ಚೆ ಜೊತೆ, ಅದು ಗೊನೋರಿಯಾ ಅಂತಂದರೆ ಗೋನೋಕಾಕಸ್ ಅನ್ನೋದು ಪಸ್ ಮಾಡಿ ಆ ಪಸ್ ಈಚೆ ಬರೋದು. ಸೊ ಎಲ್ಲದಕ್ಕೂ ಡಾಕ್ಟರ್ ಹೇಳಿದ್ದಾರೆ ನಾರ್ಫ್ಲಾಕ್ಸ್ ತಗೊಳ್ತೀನಿ, ನಿಫ್ಟಾಸ್ ತಗೊಳ್ತೀನಿ. ದಯವಿಟ್ಟು ಕ್ಷಮಿಸಿ, ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ. ಕಾರಣವನ್ನು ಕರೆಕ್ಟಾಗಿ ಅವರು ಕಂಡುಹಿಡಿದುಬಿಟ್ಟು ಅದಕ್ಕೆ ಸರಿಯಾಗಿ ಔಷಧನೆ ಕೊಡ್ತಾರೆ ಅಂತ ಹೇಳಿ ಇವತ್ತಿನ ನನ್ನ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.